ಕೊನೆಯದಾಗಿ ನಿಮಗೆ ಸಂಬಂಧಪಟ್ಟಿರುವಂಥದ್ದೇ ಒಂದು ಪ್ರಶ್ನೆ, ಮೈಸೂರಿನ ಡೆವಲಪ್ಮೆಂಟ್, ನಿಮ್ಮ ಕ್ಷೇತ್ರದ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡ್ತಾ ಇದ್ದೀರಿ ತಾವು ಅಂತ? ಇವತ್ತು ಪ್ರಸ್ತುತ ನಮ್ಮ ಕ್ಷೇತ್ರದಲ್ಲೇ 2 NHA ದೊಡ್ಡ ಪ್ರಾಜೆಕ್ಟ್ಗಳು ನಡೀತಾ ಇದ್ದಾವೆ. ಮೈಸೂರಿನಿಂದ ಕುಶಾಲನಗರ ಸಂಪರ್ಕಿಸುವ ದೃಷ್ಟಿಯಲ್ಲಿ ಹೆದ್ದಾರಿಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದು ಭಾಳ ದೊಡ್ಡ ಪ್ರಾಜೆಕ್ಟ್, ಸುಮಾರು 4,000 ಕೋಟಿಗಿಂತ ಹೆಚ್ಚು ವೆಚ್ಚದ ಒಂದು ಪ್ರಾಜೆಕ್ಟು. ಕೊಡಗಿನ ಹೆಬ್ಬಾಗಳು ಕುಶಾಲನಗರವರೆಗೆ ಬೆಂಗಳೂರಿನಿಂದ ನಿಮಗೆ ಅನುಕೂಲ ಆಗುತ್ತೆ ಬರೋದು. ಭಾಳ ಶೀಘ್ರದಲ್ಲಿ ಗುಣಮಟ್ಟದ ವ್ಯವಸ್ಥೆ ಇವತ್ತು ಸೃಷ್ಟಿಯಾಗ್ತಾ ಇದೆ. ಜೊತೆಗೆ ಇವತ್ತು ನಮ್ಮ ಮೈಸೂರು ಬೆಂಗಳೂರು ರಸ್ತೆ ಇದೆ, ಕೆಲವು ನವೀಕರಣ ಆಗಬೇಕಾಗಿತ್ತು. ಎಂಟ್ರಿ ಎಕ್ಸಿಟಲ್ಲಿ ಟೋಲ್ ಬೂತ್ಗಳು ಹಾಕಬೇಕಾಗಿತ್ತು. ಯಾಕಂದರೆ ಇವತ್ತು ಬೇರೆ ಬೇರೆ ವೆಚ್ಚದಲ್ಲಿ ನೀವು ಹೋಗ್ಬೋದು. ಅಂದರೆ ಬರೀ ಮೈಸೂರು ರಾಮನಗರ, ಮೈಸೂರು ಮಂಡ್ಯ ರಾಮನಗರ, ಬೆಂಗಳೂರು ರಾಮನಗರ, ಬೇರೆ ಬೇರೆ ರೇಟ್ಗಳಿರುತ್ತೆ. ಎಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟಲ್ಲೂ ಟೋಲ್ ಹಾಕ್ಸ್ತಾ ಇದ್ದೀವಿ. ಜೊತೆಗೆ ಆ ಪ್ಯಾಕೇಜಲ್ಲಿ ಭಾಳ ಒಂದು ಅನನುಕೂಲ ಆಗಿರೋದು ನಮಗೆ ಅಂದರೆ ಆ ಮಣಿಪಾಲ್ ಸರ್ಕಲ್ ಏನಿದೆ, ಈಗ ಕೆಂಪೇಗೌಡ ವೃತ್ತ ಅಧಿಕೃತ ಹೆಸರು ಅದದ್ದು, ಅಲ್ಲಿ ಒಂದು ಫ್ಲೈಓವರ್ ಬರುತ್ತೆ. ಈಗ ಕೆಳಗಡೆ ರಿಂಗ್ ರೋಡ್ಗೆ ಒಂದು ಅಂಡರ್ ಪಾಸ್ ಆಗುತ್ತೆ, ಅಲ್ಲಿ ಒಂದು ಫ್ಲೈಓವರ್ ಬರುತ್ತೆ. ಸೊ ನೀವು ಮೈಸೂರು ಎಂಟ್ರಿ ಆದ ನಂತರನೂ ಕೂಡ ಎಲ್ಲೂ ಸಿಗ್ನಲ್ ಆಗಲ್ಲ, ನಿಮಗೆ ನೇರ ನೀವು ಬಂದ್ಬಿಡ್ಬೋದು. ಸೊ ಅದು ಒಂದು 2-3 ಸಿಟಿ ಒಳಗೆ ಹೋಗುವಾಗ ಸಹಜವಾಗಿ ಸಿಗ್ನಲ್ ಇದ್ದೇ ಇರುತ್ತೆ. ಆದರೆ ಆ ಒಂದು ಏನು ದೊಡ್ಡ ಒಂದು ಅಡಚಣೆ ಇತ್ತು, ಆ ಒಂದು ಕ್ರಾಸ್ ರೋಡ್, ರಿಂಗ್ ರೋಡ್ ಮತ್ತು ಮೈಸೂರು ಬೆಂಗಳೂರು ಹೈವೇ, ಅದನ್ನು ಕೂಡ ಇವತ್ತು ನೀವು ಫ್ಲೈಓವರ್ ಮೂಲಕ ಅಲ್ಲಿ ಏನು ನಿಲ್ಲುವಂಥದ್ದು ಅವಶ್ಯಕತೆ ಇಲ್ಲ, ಏನು ತಡ ಆಗ್ತಾ ಇತ್ತು ಅವ್ರಿಗೂ ಕೂಡ ಇವಾಗ ಅನುಕೂಲ ಆಗುತ್ತೆ. ಅದೇ ಭವಿಷ್ಯದಲ್ಲಿ ಈ ಗ್ರೇಟ್ ಸೆಪ್ರೇಟರ್ ಪ್ರಾಜೆಕ್ಟನ್ನು ಕೂಡ ಬರುತ್ತೆ. ಅದು ಕೂಡ ಎಲ್ಲ ಸಿದ್ಧತೆಗಳು ಶುರುವಾಗ್ತಾ ಇದ್ದಾವೆ. ಅಂದರೆ ರಿಂಗ್ ರೋಡಲ್ಲಿ ಇರುವಂಥದ್ದು ಎಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟ್, ಈಗ ಒಂದು ಕಡೆ ಇದು ನಮ್ಮ ಏನು ಹೇಳ್ತಾರೆ ಟಿ ನರಸೀಪುರಕ್ಕೆ ಒಂದು ರೂಟ್ ಹೋಗುತ್ತೆ, ಇನ್ನೊಂದು ಕಡೆ ಚಾಮರಾಜನಗರಕ್ಕೆ ಹೋಗುತ್ತೆ, ಇನ್ನೊಂದು ಕಡೆ ನಂಜನಗೂಡು ಹೋಗುತ್ತೆ, ಇನ್ನೊಂದು ಕಡೆ ಈ ಒಂದು ಏನು ಇದರ ಬೇರೆ ಬೇರೆ ಕಡೆಗೆ ಹೋಗುತ್ತೆ, ಮೈಸೂರು ಸುತ್ತಮುತ್ತ ರಸ್ತೆಗಳದ್ದು ಜೊತೆಗೆ ಬೇರೆ ಬೇರೆ ನಾನು ಹೇಳ್ತೇನೆ. ಅದೇ ರಸ್ತೆಗಳದೇ ಇಷ್ಟ ಆಗ್ತಾ ಇದೆ. ಈಗ ಬೇರೆ ಕಡೆ ಬರೋಣ, ರೈಲ್ವೆಗೆ ಬರೋಣ. ರೈಲ್ವೆಯಲ್ಲಿ ನಮ್ಮ ಸ್ಟೇಷನ್ದು ಇನ್ನೊಂದು 2 ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಆಗ್ತಾ ಇದೆ. ದೊಡ್ಡ ಸ್ಟೇಷನ್ ನಿರ್ಮಾಣ ಆಗ್ತಾ ಇದೆ. ನಮ್ಮ ಪ್ಲಾಟ್ಫಾರ್ಮ್ಗಳು 6ರಿಂದ 9 ಆಗ್ತವೆ. ಸೊ ಇನ್ನೊಂದು 3 ಪ್ಲಾಟ್ಫಾರ್ಮ್ ಬರುತ್ತೆ. ಸೊ ಒಟ್ಟು 18 ಟ್ರೈನ್ಗಳು ಒಂದು ಸಮಯದಲ್ಲಿ ಸ್ಟೇಷನ್ನಲ್ಲಿ ಇರ್ಬೋದು. ಎಂಟ್ರಿ ಎಕ್ಸಿಟ್ ಪಾಯಿಂಟ್, ದೊಡ್ಡ ದೊಡ್ಡ ಕಟ್ಟಡಗಳು ನಿರ್ಮಾಣ ಆಗಿ ಅವರಿಗೆ ಎಲ್ಲ ರೀತಿಯ ಆಧುನಿಕ ಸೌಲಭ್ಯಗಳು, ಹಳೆ ಪಾರಂಪರಿಕ ಕಟ್ಟಡಗಳ ವ್ಯವಸ್ಥೆಯಲ್ಲೇ ಆಧುನಿಕ ಸೌಲಭ್ಯಗಳು ಸಿಕ್ಕುವಂಥದ್ದು ಕೆಲಸ ಆಗುತ್ತೆ. ಹೆಚ್ಚು ಟ್ರೈನ್ಸ್ಗಳು ಆಗಲೇ ಸುಮಾರು ಒಂದು 15 ಹೊಸ ಟ್ರೈನ್ಗಳು ಮೈಸೂರಿಗೆ ಬಂದಿದ್ದಾವೆ. ಇನ್ನೂ ಹೊಸ ಟ್ರೈನ್ಗಳು ತರುವಂಥದ್ದು ಅವಕಾಶ ಸಿಗುತ್ತೆ. ಯಾಕಂದರೆ ಈಗ ಇನ್ನೂ ಹೆಚ್ಚು ಪ್ಲಾಟ್ಫಾರ್ಮ್ಗಳು ಇದ್ದಾವೆ. ಮತ್ತು ಆ ನಗುನಳ್ಳಿ ಏನು ಲ್ಯಾಂಡ್ ಅಕ್ವಿಸಿಷನ್ ಮುಗ್ದಿದ ತಕ್ಷಣ, ಅದು ಅಭಿವೃದ್ಧಿ ಆಗಿದ ತಕ್ಷಣ ನಮಗೆ ಹೊಸ ಯಾರ್ಡ್ ಇರುತ್ತೆ. ಸೊ ಹೆಚ್ಚು ಟ್ರೈನ್ಗಳು ಸರ್ವಿಸು ಮಾಡ್ಬೋದು ನಮಗೆ. ಸೊ ಎಲ್ಲ ಒಳ್ಳೊಳ್ಳೆ ಒಂದು ಇಡೀ ದೇಶವನ್ನು ಸಂಪರ್ಕಿಸುವ ದೃಷ್ಟಿಯಲ್ಲಿ ಇಲ್ಲಿ ಅನುಕೂಲವಾದಂಥ ರೈಲ್ವೆ ವ್ಯವಸ್ಥೆ ಆಗುತ್ತೆ. ಜೊತೆಗೆ ನಮ್ಮ ಏರ್ಪೋರ್ಟು, ಇಲ್ಲಿ ಮುಖ್ಯಮಂತ್ರಿಗೆ ಇದ್ರ ಬಗ್ಗೆ ಒಂದು ಇದು ಏನು ಆಗ್ತಾ ಇದೆಯೋ ಇಲ್ಲವೋ ಅಂತಾನೆ ಒಂದು ಅರಿವು ಇರಲಿಲ್ಲ. ಹಿಂದೆ ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ 319 ಕೋಟಿ ಕೊಟ್ಟಿದ್ರು, ಅದು ಲ್ಯಾಂಡ್ ಅಕ್ವಿಸಿಷನ್ಗೋಸ್ಕರ. ಆ ಪ್ರಕ್ರಿಯೆಯನ್ನು ಮುಗಿಸ್ಬೇಕು ಶೀಘ್ರದಲ್ಲಿ ಅಂತ ಅವರು ವಿನಂತಿ ಮಾಡಿ, ನೀವು ಅಡಚಣೆಗಳು ಎಲ್ಲ ತೆಗಿಬೇಕು ಅಂತ ಅವರು ಆಗ್ರಹಿಸಿ ಅವ್ರು ಇವತ್ತು ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡಿದ್ದಾರೆ. 120 ಕೋಟಿ ಇನ್ನೂ ಎಕ್ಸ್ಟ್ರಾ ಕೊಟ್ಟು ಎಲ್ಲ ಅಡಚಣೆಗಳು ತೆಗಿತಾರೆ ಅಂತ. ತೆಗೆಯೋ ಮೂಲಕ ಇವತ್ತು ರೈಲ್ವೆ ನಮ್ಮ ಏರ್ಪೋರ್ಟ್ ರನ್ವೇ ವಿಸ್ತರಣೆ ಆಗುತ್ತೆ. ಹೊಸ ಟರ್ಮಿನಲ್ ಕೂಡ ನಿರ್ಮಾಣ ಮಾಡೋದಕ್ಕೆ ಸಿದ್ಧ ಆಗಿದ್ದೀವಿ. ಫೇಸ್ 2 ಕೂಡ ಸಿದ್ಧ ಮಾಡೋದಕ್ಕೆ ಇವತ್ತು ಪತ್ರ ವ್ಯವಹಾರ ಶುರು ಮಾಡಿದ್ದೀವಿ. ಯಾಕಂದರೆ ಅದು ಕೂಡ ಅತಿ ಅವಶ್ಯ. ಅದಾಗಿದ ತಕ್ಷಣ ನಮಗೆ ಬೇಕಾದಷ್ಟು ಫ್ಲೈಟ್ಗಳು ಬರೋದಕ್ಕೆ ಶುರು ಮಾಡ್ಬೋದು. ಮಡ್ರಾಸ್ ಫ್ಲೈಟ್ ದಸರಾ ದಿನ ಪುನಃ ಆರಂಭ ಆಗುತ್ತೆ. ಪರ್ಮನೆಂಟ್ ಆಗಿ ಅವ್ರು ಮಾಡಿಸ್ತಾ ಇದ್ದಾರೆ ಅಂತ ಇಂಡಿಗೋ ವಿಶ್ವಾಸ ಕೊಟ್ಟಿದ್ದಾರೆ. ಹೈದರಾಬಾದ್ಗೆ ಇನ್ನೊಂದು ಸ್ಲಾಟ್ ಬುಕ್ ಮಾಡಿದ್ದಾರೆ, ಬಾಂಬೆಗೂ ಕೂಡ ಒಂದು ಸ್ಲಾಟ್ ಬುಕ್ ಮಾಡಿದ್ದಾರೆ. ಮತ್ತು ನಾವು ಇಂಡಿಗೋ ಜೊತೆ ಸಂಪರ್ಕ ಇದ್ದೀವಿ. ಗೋವಾ ಫ್ಲೈಟ್ ಭಾಳ ಒತ್ತಡ ಇದೆ ಮೈಸೂರಿಂದ, ದಯವಿಟ್ಟು ಶುರು ಮಾಡಿ ಅಂತ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಅದು ಅವರ ಒಂದು ಪ್ರಕ್ರಿಯೆಯಲ್ಲಿ ಸರಿ ಹೋದರೆ ಅದು ಬರುತ್ತೆ. ಇದಿಷ್ಟು ಹೈವೇ, ರೈಲ್ವೆ, ಏರ್ಪೋರ್ಟ್ ವಿಚಾರ. ಕೊಡಗು ಕಡೆ ಒಂದು ಏರ್ ಸ್ಟ್ರಿಪ್ ಬರ್ತಾ ಇದೆ. ಕೊಡಗು ಅಲ್ಲಿ ಕೆಲವು ರೈಲ್ವೆ ಇದು ಸಂಪರ್ಕ ಮಾಡೋದ್ರಲ್ಲಿ ನಮ್ಮ ಕಡೆ ಕೇಂದ್ರದ ಕಡೆಯಿಂದ ಎಲ್ಲ ಯೋಜನೆಗಳು ಬಂದಿದ್ದಾವೆ. ರಾಜ್ಯ ಸರ್ಕಾರ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕು, ಅವ್ರು ಮಾಡ್ತಾ ಇಲ್ಲ. ಹಣದ ಒಂದು ಕೊರತೆ ಇದೆ, ಅವ್ರು ಮಾಡ್ತಾ ಇಲ್ಲ. ಪ್ರಧಾನ ಮಂತ್ರಿ ಅವರು 60 ಹೆಚ್ಚು ಕಡಿಮೆ 60 ಸ್ಕೀಮ್ಗಳಿದ್ದಾವೆ, ಸೆಂಟ್ರಲ್ ಸ್ಕೀಮ್ಸ್ಗಳು. ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಲ್ಲ, ಸೆಂಟ್ರಲ್ ಸ್ಕೀಮ್ಸ್, ನೇರ ನಮ್ಮ ಒಂದು ಅಡಿಯಲ್ಲಿ ಬರುವಂಥದ್ದು. ಅದೆಲ್ಲನೂ ಕೂಡ ಸರಿಯಾದ ರೀತಿಯಲ್ಲಿ ಇಲ್ಲಿ ಅನುಷ್ಠಾನ ಆಗ್ತಾ ಇದೆ ಅಂತ ನಿರಂತರ ಪರಿಶೀಲನೆ ಆಗ್ತಾ ಇದೆ. ಜಲ್ ಜೀವನು ಇಲ್ಲಿ ಕೂಡ ಹೌದು, ಎಲ್ಲೂ ಕಡೆಯಲ್ಲಿ ಕೆಲವು ಗ್ರಾಮಾಂತರ ಒಂದು ಇಲ್ಲಿ ಸಹಜವಾಗಿ ನಮ್ಮ ಸರ್ಕಾರ ಇಲ್ಲದೇ ಇರೋ ಕಾರಣಕ್ಕಾಗಿ ಅದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ. ಆದರೆ ಅದನ್ನು ಕೂಡ ಎದುರಿಸಿ
ಇವತ್ತು ಕೆಲವು ಗ್ರಾಮದಲ್ಲಿ ಹುದುಕೇರಿಯಲ್ಲಿ ಇತ್ಯಾರಿಯಲ್ಲಿ ಎಲ್ಲನೂ ಕೂಡ ಕೊಡಗಲ್ಲಿ ಅದು ಅನುಷ್ಠಾನ ಆಗಿದೆ. ಕೊನೆಯ ಒಂದು ಮನೆಯವರೆಗೂ ನೇರ ನೆಲ್ಲಿ ಸಂಪರ್ಕ ಕೊಡೋದ್ರಲ್ಲಿ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಮೊನ್ನೆನೆ ಪ್ರಧಾನಮಂತ್ರಿ ಅವರ ಜನ್ಮದಿನದಲ್ಲಿ ಈ ಸ್ವಸ್ಥ ನಾರಿ ಸಶಕ್ತ ಒಂದು ಏನು ರಾಷ್ಟ್ರ ಇದೆ ಅದರ ಅಭಿಯಾನವನ್ನು ಶುರು ಮಾಡಿದ್ದೀವಿ. ಇಡೀ ನಮ್ಮ ಕ್ಷೇತ್ರದಲ್ಲಿ, ಇಡೀ ದೇಶದಲ್ಲಿ ಎಲ್ಲ CHCಗಳ ಮೂಲಕ, ಎಲ್ಲ ಆಶಾ ವರ್ಕರ್ಗಳ ಮೂಲಕ ಕೊನೆಯ ಹಾಡಿವರೆಗೂ ಮಹಿಳೆಯರಿಗೆ ಒಂದು ಚಿಕಿತ್ಸೆ ಪರೀಕ್ಷೆ ಮಾಡೋದ್ರಲ್ಲಿ ಇವತ್ತು ಕ್ಯಾಂಪ್ಗಳು ಶುರು ಮಾಡಿದ್ದಾರೆ. ಇಂಥ ನಾನು ಉಲ್ಲೇಖ ಮಾಡ್ತಾ ಹೋಗ್ತಾ ಇದ್ರೆ ಅಂತ್ಯನೇ ಇಲ್ಲ. PM ಸ್ವನಿಧಿಯಲ್ಲಿ ಲೋನ್ ಕೊಡ್ಬೋದು, PM ಮುದ್ರಾ ಲೋನ್ ಇರ್ಬೋದು, ಎಲ್ಲರಿಗೂ ಆರ್ಥಿಕ ವ್ಯವಸ್ಥೆ ಸೃಷ್ಟಿಯಾಗಿ ಸ್ವಾವಲಂಬಿ ಬದುಕಕ್ಕಾಗಿ ಏನೇನು ಯೋಜನೆಗಳಿದಾವೆ, ಮಹಿಳೆಯರ ಸಬಲೀಕರಣಕ್ಕಾಗಿ ಏನೇನು ಮಾಡಿದ್ದಾರೆ, ಇದೆಲ್ಲಾನು ರೀತಿಯಲ್ಲಿ ಲೀಡ್ ಬ್ಯಾಂಕ್ ಮೂಲಕ ನಾವು ಪರಿಶೀಲನೆ ಮಾಡುವಂಥದ್ದು ಎಲ್ಲನೂ ಕೂಡ ಹೇಳ್ತಾ ಇದ್ರೆ ಇದಕ್ಕೆ ಅಂತ್ಯನೇ ಇಲ್ಲ. ಇದೆಲ್ಲ ಆದ್ಮೇಲೆ ಕೊನೆಯ ಪ್ರಶ್ನೆ ನಂದು, ಬಹುಶಃ ಮುಜುಗರ ಆಗ್ಬೋದೇನೋ ನಿಮಗೆ ಗೊತ್ತಿಲ್ಲ, ನಂದೊಂದು ಕೊನೆಯ ಪ್ರಶ್ನೆ ಇದೆ. ಯದುವೀರ್ ಒಡೆಯರ್ ಅವರು ಟೆಂಪ್ರವರಿ ರಾಜಕಾರಣಿನ ಪರ್ಮನೆಂಟ್ ರಾಜಕಾರಣಿನ ಅಂತ? ರಾಜಕಾರಣಿಗಳಿಗೆ ಟೆಂಪ್ರರಿ ಪರ್ಮನೆಂಟ್ ಅಂತ ಏನಿಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಜನರೇನೆ ಬಂದು ನಿಮ್ಗೆ ನಾವು ಯಾವ ಕುರ್ಚಿಯಲ್ಲಿ ಕೂರ್ಬೇಕಾಗಿದೆ ಅವರೇ ಬಂದು ಕೂರಿಸ್ತಾರೆ. ಇದೇನು ಟೆಂಪ್ರರಿ ಪರ್ಮನೆಂಟ್ ಇಲ್ಲ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಜನರೇ ಅವರು ಬಂದು ಈ ಕುರ್ಚಿಯಲ್ಲಿ ಕೂರಿಸ್ತಾರೆ ನಿಮ್ಗೆ. ಅಲ್ಲ, ಯಾಕಂದ್ರೆ ಈ ಟರ್ಮ್ ಮಾತ್ರ ಮುಂದಿನ ಟರ್ಮ್ ಅವರು ಚುನಾವಣೆ ನಿಲ್ಲಲ್ಲ, ಈ ರೀತಿ ಎಲ್ಲ ಕೆಲವೊಂದು ಮಾತುಗಳು ಕೇಳ್ತಾ ಇದೆ. ಸೊ ಅವರು ಜಾಸ್ತಿ ಅಂದ್ರೆ ಏನು ಇಂಥವರಿಲ್ಲ. ಇದು ನೋಡಿ, ಎಲ್ಲಿ ಎಲ್ಲ ರಾಜಕಾರಣಿಗಳಿಗೆ ಏನೋ ಒಂದು ಹೇಳಲೇಬೇಕಾಗಿದೆ. ಏನೋ ಎಲ್ಲರ ಬಗ್ಗೆನೂ ಏನೋ ಒಂದು ಹೇಳ್ತಾ ಇರ್ತಾರೆ. ಎಲ್ಲರಿಗೂ ಒಂದು ವೇದಿಕೆ ಇದ್ದೇ ಇರುತ್ತೆ. ಅವ್ರು ಏನ್ ಬೇಕಾದ್ರೂ ಹೇಳಲಿ. ನಾನು ಒಳ್ಳೆ ಕೆಲಸ ಮಾಡಿದ್ರೆ, ಪಕ್ಷದ ಮೇರೆಗೆ ಒಂದು ಆಕಾಂಕ್ಷೆ ಮೇರೆಗೆ ನಾನು ಒಳ್ಳೆ ಕೆಲಸ ಮಾಡಿದ್ರೆ ಇದು ಶಾಶ್ವತವಾಗಿ ನಡೆಯುತ್ತೆ. ಹೌದು, ತಮ್ಮ ವೈಯಕ್ತಿಕ ಜೀವನದಲ್ಲಿ ಕೆಲವು ಸಾಧಿಸಬೇಕಾಗಿರ್ತಕ್ಕಂಥ ಕೆಲವು ಅಂಶಗಳು ಇರ್ಬೋದು, ಅದನ್ನ ನಾವು ಮಾಡ್ಕೋಬಹುದು, ಪ್ಯಾರಲಲ್ ಆಗಿ ಮಾಡ್ಕೋಬಹುದು, ಏನು ಸಮಸ್ಯೆ ಅಲ್ಲ. ಇಲ್ಲಿ ನೋಡಿ, ಮೈಸೂರಿನಲ್ಲಿ ವಜ್ರಮುಷ್ಟಿ ಕಾಳಗ ದಸರಾ ಸಂದರ್ಭದಲ್ಲಿ ಮಾತ್ರ ನಡೆಯುತ್ತೆ, ಆದರೆ ರಾಜಕಾರಣದಲ್ಲಿ ಯಾವಾಗಲೂ ಕೂಡ ಇರುತ್ತೆ, ಗೊತ್ತಾಗದಂಗೆ ಹೊಡೆದಿರ್ತಾರೆ. ಸೊ ಅದನ್ನ ಹೆಂಗೆ ಎದುರಿಸ್ತೀರಿ ಅಂತ? ಎದುರಿಸ್ಬೇಕಷ್ಟೇ, ಅದೇನು ಹೆಂಗೆ ಅಂತಲ್ಲ, ಸ್ವಾಭಾವಿಕವಾಗಿ ಗೊತ್ತು. ಈಗ ಅರಮನೆಯಲ್ಲಿ ನಿಮಗೆ ಎಲ್ಲ ಸ್ವಾಭಾವಿಕವಾಗಿ ಸಿಕ್ಕುತ್ತೆ, ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಗೆ ಸ್ವಾಭಾವಿಕವಾಗಿ ನಿಮ್ಗೆ ಗೊತ್ತಿಲ್ಲದೆ ಇದ್ರೂ ಸಹ ಅದೇ ಬಂದೇ ಬರುತ್ತದು. ಓಕೆ, ಫೈನ್. ಅಂದರೆ ಈ ರಾಜಕೀಯ ಜೀವನ ಅನ್ನುವಂಥದ್ದು ನಿರಂತರ ಅಂತೀರಿ? ನಾನು ಏನು ಹತ್ರ ಹೇಳಕ್ಕೆ, ನಾನು ಒಳ್ಳೆ ಕೆಲಸ ಮಾಡಿದರೆ ಜನರೇ ನಮ್ಮನ್ನ ಉಳಿಸ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದು ಯದುವೀರ್ ಅವರ ಸ್ಪಷ್ಟ ನುಡಿ. ಹಲವಾರು ಸಂಗತಿಗಳು, ಅಂದರೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಏನು ಎತ್ತ, ಎಲ್ಲದರ ಜೊತೆಗೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು, ಜೊತೆಗೇನು ಅಂತಂದರೆ ಮುಂದಿನ ರಾಜಕೀಯ ಜೀವನ. ಒಳ್ಳೆಯ ಕೆಲಸ ಮಾಡಿದ್ರೆ ಮಾತ್ರ ಜನ ಖಂಡಿತವಾಗಲೂ ನಮ್ಮನ್ನು ಉಳಿಸ್ತಾರೆ, ಬೆಳೆಸ್ತಾರೆ ಅನ್ನುವಂಥ ಅವರ ನಿಲುವಿದೆಯಲ್ಲ, ಅದು ಮುಂದೆ ರಾಜಕೀಯವಾಗಿ ನಾನು ಎಷ್ಟು ಎತ್ತರಕ್ಕೆ ಬೆಳಿಬಲ್ಲೆ ಅನ್ನೋದರ ಸ್ಪಷ್ಟ ಸೂಚನೆ.